ಹಲೋ ಫ್ರೆಂಡ್ಸ್, ನಮ್ಮ ಅಡುಗೆ ಮರುಚಿಗೆ ಸ್ವಾಗತ. ಇವತ್ತೊಂದು ಸೂಪರ್ ಸಾಫ್ಟ್ ಆಗಿರುವಂತಹ ಇನ್ಸ್ಟೆಂಟ್ ಇಡ್ಲಿ ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಕರವಾಗಿರುತ್ತೆ. ಒಂದ್ಸರ್ತಿ ನೀವು ಇದನ್ನ ಟ್ರೈ ಮಾಡಿ. ಬನ್ನಿ, ಹಾಗಾದ್ರೆ ಇದನ್ನ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ಇಡ್ಲಿ ಮಾಡೋದಕ್ಕೆ 1 ಕಪ್ನಷ್ಟು ದಪ್ಪ ಅವಲಕ್ಕಿಯನ್ನ ತಗೊಂಡಿದ್ದೀನಿ. ಇದನ್ನ ತೊಳೆಯುವ ಮೊದಲು ಒಂದ್ಸರ್ತಿ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ಮಾಡ್ಕೊಳ್ಬೇಕು. ಬನ್ಸಿ ರವೆಯ ಹದದಲ್ಲಿ ಇದನ್ನ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ, ಅಥವಾ ನೀವು ಉಪ್ಪಿಟ್ಟು ರವೆ ಅಂತಾನೂ ಹೇಳ್ಬಹುದು. ಆ ಹದಕ್ಕೆ ಒಂದು ಮಾಡ್ಕೊಳ್ಳಿ. ನಂತರ ಇದನ್ನ ಒಂದು ಪಾತ್ರೆಗೆ ಹಾಕಿ ಇದನ್ನ ಒಂದು 2 ಸರ್ತಿ ನೀರು ಚೇಂಜ್ ಮಾಡಿ ತೊಳೆಯಬೇಕು. ತೊಳೆಯುವಾಗ ನೀರು ಹಾಕಿ ಅದನ್ನ ಕೈಯಲ್ಲಿ ಈ ರೀತಿ ಕಲಕಿ ನಂತರ ನಿಧಾನಕ್ಕೆ ಆ ನೀರನ್ನ ಚೆಲ್ಬಿಡಿ. ಇಲ್ದಿದ್ರೆ ಅದರಲ್ಲಿರುವಂತಹ ಪುಡಿ ಆಗಿರುವಂಥದ್ದು ಎಲ್ಲ ನೀರಿನ ಜೊತೆ ಹೋಗುತ್ತೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಈ ರೀತಿ ನೀರನ್ನು ಚೆಲ್ಲಿ 1-2 ಸರ್ತಿ ಈ ರೀತಿ ಮಾಡ್ಕೋಬೇಕು. ಈ ನಾವು ಅಂಗಡಿಯಿಂದ ತಂದಿರುವಂತಹ ದಪ್ಪ ಅವಲಕ್ಕಿ ಕೆಲವೊಂದು ಜಾಸ್ತಿ ಕೊಳೆ ಇರುತ್ತೆ, ಕೆಲವೊಂದು ತುಂಬಾ ಕ್ಲೀನ್ ಆಗಿ ಚೆನ್ನಾಗಿರುತ್ತೆ. ಅಂಥದನ್ನ ನಾವು 1 ಸರ್ತಿ ತೊಳೆದ್ರೂ ಸಾಕು. ಸ್ವಲ್ಪ ಅದರಲ್ಲಿ ಕೊಳೆ ಜಾಸ್ತಿ ಇದ್ರೆ 1-2 ಸರ್ತಿ ತೊಳೆಯಬೇಕಾಗುತ್ತೆ. ತೊಳೆದಾದ್ಮೇಲೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇದ್ರೆ ಅದನ್ನ ಈ ರೀತಿ ಕೈಯಲ್ಲಿ ನೀವು ಹಿಂಡಿ ತೆಗಿಬಹುದು. ಸ್ವಲ್ಪ ನೀರಿದ್ರೆ ಪರವಾಗಿಲ್ಲ. ಇದಕ್ಕೆ ನಾವೀಗ ರವೆ ಸೇರಿಸಬೇಕು. ಹಾಗಾಗಿ ಸ್ವಲ್ಪ ಅಂಶ ನೀರಿದ್ರೆ ಏನು ಅದು ರವೆ ಹೀರ್ಕೊಳ್ಳುತ್ತೆ. ಈಗ ಇಲ್ಲಿ ನಾನು 1 ಕಪ್ನಷ್ಟು ಮೀಡಿಯಂ ರವೆ ತಗೊಂಡಿದ್ದೀನಿ, ಅಂದ್ರೆ ಉಪ್ಪಿಟ್ಟು ಮಾಡ್ತೀವಲ್ವಾ ಆ ರವೆಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಕಪ್ನಷ್ಟು ಮೊಸರು ಸೇರಿಸ್ತಾ ಇದ್ದೀನಿ. ಆಮೇಲೆ 1 ಟೀ ಚಮಚದಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ನಿಮ್ಮ ರುಚಿಗೆ ತಕ್ಕಂತೆ ಹೆಚ್ಚು ಕಮ್ಮಿ ನೀವು ಮಾಡ್ಕೊಳ್ಬಹುದು. ಈ ಹೊಸದಾಗಿ ಅಡುಗೆ ಮಾಡುವವರಿಗೆ ಉಪ್ಪಿನ ಒಂದು ಅಳತೆ ಕೂಡ ಸರಿಯಾಗಿ ಗೊತ್ತಿರಲ್ಲ. ಹಾಗಾಗಿ ನಾನು ಒಂದು ಅಂದಾಜಿಗೆ ಹೇಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಂತೆ ವ್ಯತ್ಯಾಸನ ನೀವು ಮಾಡ್ಕೋಬಹುದು. ನಂತರ ಇದನ್ನ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಸೇರೋ ತನಕ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನೀರಿನ ಅಂಶ ಇನ್ನೂ ಕೂಡ ಒಂದು ಸ್ವಲ್ಪ ಬೇಕಾಗುತ್ತೆ. ನೀರಿನ ಬದಲು ನೀವು ಮೊಸರು ಕೂಡ ಸೇರಿಸ್ಕೊಳ್ಬಹುದು, ಅಥವಾ ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ಬಹುದು. ನಾನಿಲ್ಲಿ 1/4 ಕಪ್ನಷ್ಟು ಇನ್ನು ಕೂಡ ಇದಕ್ಕೆ ಮೊಸರು ಹಾಕ್ತಾ ಇದ್ದೀನಿ. ನಂತರ ಒಂಚೂರು ನೀರು ಕೂಡ ಸೇರಿಸ್ಬಿಟ್ಟು ಇದನ್ನ ನಾವು ರವೆ ಇಡ್ಲಿ ಮಾಡ್ತೀವಲ್ವಾ ಅದರ ಹಿಟ್ಟು ಹೇಗಿರುತ್ತೆ ನೋಡಿ ಆ ಹದಕ್ಕೆ ಮಾಡ್ಕೋಬೇಕು. ನೋಡಿ, ಇಲ್ಲಿ 1/4 ಕಪ್ನಷ್ಟು ನಾನು ಮೊಸರು ಹಾಕಿದ್ದೀನಿ. ಒಂದ್ ಸ್ವಲ್ಪ ಉಳಿದಿರುವಂತ ಮೊಸರು ಜಾಸ್ತಿ ಹಾಕಿದ್ರೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ದಿದ್ರೆ ನೀವು 1 ಕಪ್ನಷ್ಟು ಮೊದಲು ಮೊಸರು ಹಾಕಿದ್ದೀವಲ್ವಾ ಅಷ್ಟೇ ಸಾಕಾಗುತ್ತೆ. ಅಷ್ಟು ಸಾಕು ಮಾಡಿ ಮತ್ತೆ ಬೇಕಿದ್ರೆ ಅದಕ್ಕೆ ನೀರು ಸೇರಿಸ್ಕೊಂಡು ಇದನ್ನ ರವೆ ಇಡ್ಲಿಗೆ ಯಾವ ಹದದಲ್ಲಿ ಮಾಡ್ತೀವಿ ಅಷ್ಟೇ ಹದದಲ್ಲಿ ಮಾಡ್ಕೋಬೇಕು. ಅಂದ್ರೆ ತುಂಬಾ ನೀರಾಗಿ ಬರಬಾರ್ದು. ನೀರಾಗಿ ಬಂದ್ರೆ ಇಡ್ಲಿ ತುಂಬಾ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾದ ಹದದಲ್ಲೇ ಇದೆ ಇರಬೇಕು. ನೋಡಿ, ಈ ಹದದಲ್ಲಿ ಮಾಡ್ಕೊಂಡಿದ್ದೀನಿ. ಹಿಟ್ಟು ಈ ರೀತಿ ಹಾಕಿದಾಗ ನಿಧಾನವಾಗಿ ಬಿಡಬೇಕು. ಇದು ಹಿಟ್ಟಿನ ಹದ. ಈಗ ಇದನ್ನ ಮುಚ್ಚಳ ಮುಚ್ಚಿಟ್ಟು ಒಂದು 3 ನಿಮಿಷ ಹಾಗೇನೆ ರವೆ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಇದರಲ್ಲಿ ಅವಲಕ್ಕಿ ಇರೋದ್ರಿಂದ ತುಂಬಾ ಜಾಸ್ತಿ ಹೊತ್ತು ನೀವು ನೆನೆಸಬಾರ್ದು. ಅವಲಕ್ಕಿ ಹಾಕಿರೋದ್ರಿಂದ ಜಾಸ್ತಿ ಹೊತ್ತು ನೆನೆಸಿದ್ರೆ ಇಡ್ಲಿ ಒಂಥರ ಅಂಟು ರೀತಿ ಬರುತ್ತೆ, ಗಟ್ಟಿ ಆಗುತ್ತೆ. ಹಾಗಾಗಿ ಇದನ್ನ ಕೇವಲ 3 ನಿಮಿಷ ಮುಚ್ಚಳ ಮುಚ್ಚಿಟ್ಟು ಇದಕ್ಕೆ ಅಡುಗೆ ಸೋಡಾ ಅಥವಾ ಸ್ವಲ್ಪ ಈನೋ ಯಾವುದಾದ್ರೂ ಒಂದು, ನಿಮ್ಮ ಹತ್ರ ಯಾವುದಿದೆ ಅದನ್ನ ಹಾಕೊಳ್ಳಿ ಸ್ವಲ್ಪ. ಯಾಕೆಂದ್ರೆ ನಾವು ಇನ್ಸ್ಟೆಂಟ್ ಆಗಿ ಮಾಡೋದ್ರಿಂದ ಇದು ಸ್ವಲ್ಪ ಚೆನ್ನಾಗಿ ಉಬ್ಬಿ ಬರುತ್ತೆ. ನಂತರ ಅದರ ಮೇಲ್ಗಡೆ ಒಂಚೂರು ನೀರು ಹಾಕಿ ಇದನ್ನ ಒಂದೇ ಆಂಗಲಿನಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈನೋ ಪೌಡರ್ ಹಾಕಿ ಆದ್ಮೇಲೆ ಹಿಟ್ಟನ್ನ ತುಂಬಾ ಜಾಸ್ತಿ ಹೊತ್ತು ಮಿಕ್ಸ್ ಮಾಡಬಾರ್ದು. ತಕ್ಷಣನೇ ಇಡ್ಲಿ ತಟ್ಟೆಗೆ ಹಾಕಿ ಇಡ್ಲಿಯನ್ನ ಬೇಯಲಿಕ್ಕೆ ಇಡಬೇಕು. ಇದರ ಮುಂಚೆ ನೀವು ನೀರನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿರಬೇಕು. ಚೆನ್ನಾಗಿ ಕುದೀತಾ ಇರುವಾಗ ಇಡ್ಲಿ ತಟ್ಟೆಗಳನ್ನ ಒಂದೊಂದಾಗಿ ಅದರಲ್ಲಿ ಇಟ್ಟು ಬೇಯಲಿಕ್ಕೆ ಬಿಡಬೇಕು. ಸುಮಾರು 10 ನಿಮಿಷ ಬೇಯಿಸಿದ್ರೆ ರುಚಿಕರವಾಗಿರುವಂತಹ ಒಂದು ಅವಲಕ್ಕಿ ರವೆ ಹಾಕಿರುವಂತಹ ಇಡ್ಲಿ ರೆಡಿ ಆಗುತ್ತೆ. ತುಂಬಾನೇ ಚೆನ್ನಾಗಿ ಬರುತ್ತೆ. ಮುಖ್ಯವಾಗಿ ಇದರಲ್ಲಿ ನೆನ್ಪಿಟ್ಕೊಳ್ಳೋದು ಏನಂದ್ರೆ ಹಿಟ್ಟು ತುಂಬಾ ನೀರಾಗಿರ್ಬಾರ್ದು. ಸ್ವಲ್ಪ ರವೆ ಇಡ್ಲಿಗೆ ನಾವು ಹಿಟ್ಟು ಹೇಗೆ ಕಲಿಸ್ತೀವಿ ಆ ರೀತಿ ಗಟ್ಟಿಯಾಗಿ ಇರಬೇಕು. ನೋಡಿ, ಇವಾಗ 10 ನಿಮಿಷ ಇದನ್ನ ಬೇಯಿಸ್ಕೊಂಡಿದ್ದೀನಿ. ತುಂಬಾನೇ ಸೂಪರ್ ಆಗಿರುವಂತಹ ಇಡ್ಲಿ ರೆಡಿ ಆಗಿದೆ. ಚೆನ್ನಾಗಿ ಉಬ್ಬಿ ಬಂದಿದೆ ನೋಡ್ಬೋದು. ಇನ್ಸ್ಟೆಂಟ್ ಆಗಿ ಒಂದು ಇಡ್ಲಿ ರೆಸಿಪಿ ಅಥವಾ
ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಬೇಕು ಅಂದರೆ ಈ ಒಂದು ಇಡ್ಲಿ ರೆಸಿಪಿಯನ್ನು ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.